ಹೆಲೋ ನೀಟ್ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಮೇ ಬಿಗಿನಿಂಗಲ್ಲಿ ಎಕ್ಸಾಮ್ ಆದರೆ ಜುಲೈ ಮಿಡ್ನಲ್ಲಿ ಒಂದು ನೋಟಿಫಿಕೇಶನ್ ಬರುತ್ತೆ. ಯಾವಾಗ? ಆಗಸ್ಟಲ್ಲಿ ನಿಮಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ, ನೀಟ್ ಕೌನ್ಸಿಲಿಂಗ್. ದಿಸ್ ಈಸ್ ಅವರ್ ಸಿಸ್ಟಮ್. ವಿ ಆರ್ ಸೋ ಫಾಸ್ಟ್. ಸೊ ನೋಡೋಣ, ಆಲ್ ಇಂಡಿಯಾ ಕೋಟಾ, ಡೀಮ್ಡ್ ಸೆಂಟ್ರಲ್ ಸ್ಟೇಟ್ ಕೋಟಾ, ಸೆಂಟ್ರಲ್ಲು ಸ್ಟೇಟು ಎಲ್ಲ ಯಾವಾಗ ಮಾಡ್ತಾರೆ ಕೌನ್ಸಿಲಿಂಗ್ ಅಂತ MCC ಅವರು ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಈ ನೋಟಿಫಿಕೇಶನ್ MCC ವೆಬ್ಸೈಟಿಂದ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಆಲ್ ಇಂಡಿಯಾ ಕೋಟಾ ಡೀಮ್ಡ್ ಸೆಂಟ್ರಲ್ ಯೂನಿವರ್ಸಿಟೀಸ್ಗೆ 21 ಜುಲೈಯಿಂದ 30 ಜುಲೈ 2025 ವರೆಗೂ ಮಾಡ್ತಾರೆ. 21 ಜುಲೈಯಿಂದ 30 ಜುಲೈ ಯಾರಾದರೂ MCCಯಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ವೆರಿಫಿಕೇಶನ್ ಆಫ್ ಜಾಯಿಂಟ್ ಕ್ಯಾಂಡಿಡೇಟ್ಸ್ ಡೇಟಾ ಬೈ MCC 7th ಆಗಸ್ಟಿಂದ 8th ಆಗಸ್ಟ್. ನಮ್ಮ ಕರ್ನಾಟಕದ ಹುಡುಗರಿಗೆ ತುಂಬ ಇಂಟ್ರೆಸ್ಟ್ ಇರೋದು ಸ್ಟೇಟ್ ಕೌನ್ಸಿಲಿಂಗ್ ಬಗ್ಗೆ. ಸೊ ನಾವು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಣ. 30th ಜುಲೈ ಟು 6th ಆಗಸ್ಟ್, ಈ ಮಂತ್ ಎಂಡ್ 30ನೇ ಜುಲೈಯಿಂದ 6th ಆಗಸ್ಟ್ 2025 ಸ್ಟೇಟ್ ಕೌನ್ಸಿಲಿಂಗ್ ಮಾಡ್ತಾರೆ. ವೆರಿಫಿಕೇಶನ್ ಆಫ್ ಜಾಯಿಂಟ್ ಕ್ಯಾಂಡಿಡೇಟ್ಸ್ ಡೇಟಾ ಬೈ ಸ್ಟೇಟ್ಸ್ 13 ಆಗಸ್ಟಿಂದ 14 ಆಗಸ್ಟ್ವರೆಗೂ. ಸೊ ನಮಗೆ ಜ್ಞಾಪಕ ಇರಬೇಕಾಗಿರೋದು 30 ಜುಲೈಯಿಂದ 6 ಆಗಸ್ಟ್ಗೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಮಾಡ್ತಾರೆ. ಸೊ ಆಲ್ ಇಂಡಿಯಾ ಕೋಟಾದಲ್ಲಿ ಪಾರ್ಟಿಸಿಪೇಟ್ ಮಾಡೋರಿಗೆ 21 ಜುಲೈಯಿಂದ 30th ಜುಲೈವರೆಗೂ. ಲಾಸ್ಟ್ ಡೇಟ್ ಆಫ್ ಜಾಯ್ನಿಂಗ್, ನೀವೇನಾದರೂ MCCಯಲ್ಲಿ ನಿಮ್ಗೆ ಸೀಟ್ ಸಿಕ್ತು, ನಿಮಗೆ ಜಾಯ್ನ್ ಆಗೋಕ್ಕೆ ಇಂಟ್ರೆಸ್ಟ್ ಇದ್ದರೆ 6th ಆಗಸ್ಟ್ 2025 ನಿಮಗೆ ಲಾಸ್ಟ್ ಡೇಟು ಜಾಯ್ನ್ ಆಗೋದಕ್ಕೆ. ಸ್ಟೇಟ್ ಕೌನ್ಸಿಲಿಂಗ್ ಅವ್ರಿಗೆ 12ನೇ ತಾರೀಕುವರೆಗೂ ಕೊಡ್ತಾರೆ. 12ನೇ ತಾರೀಕುವರೆಗೂ, ಆಲ್ಮೋಸ್ಟ್ ಇವತ್ತಿಂದ ಇನ್ನು 1 ಮಂತ್ ಟೈಮ್ ಇದೆ ನಿಮಗೆ ಫಸ್ಟ್ ರೌಂಡ್ ಮುಗಿಯೋದಕ್ಕೆ. ಅದಕ್ಕೆ ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತಿದ್ದೆ, ತುಂಬ ಟೈಮ್ ಇದೆ, ತುಂಬ ರಿಸರ್ಚ್ ಮಾಡಿ. ಈಗ 12th ಆಗಸ್ಟ್ಗೆ ಫಸ್ಟ್ ರೌಂಡ್ ಮುಗಿಯುತ್ತೆ ಅಂತ ಈ ನೋಟಿಫಿಕೇಶನ್ ಪ್ರಕಾರ ಇದೆ. ಇದು ಮುಂದೆ ಹೋದ್ರೂ ಹೋಗ್ಬೋದು. ಸದ್ಯಕ್ಕೆ ನಾವು 12th ಆಗಸ್ಟ್ ಅಂತ ಅನ್ಕೊಳ್ಳೋಣ. ಸರಿ, 12th ಆಗಸ್ಟ್ ಫಸ್ಟ್ ರೌಂಡ್ ಮುಗೀತು. ನಮ್ಗೆಲ್ರಿಗೂ ಇಂಟ್ರೆಸ್ಟ್ ಇರೋದು ನೆಕ್ಸ್ಟ್ ರೌಂಡ್. ಮತ್ತೆ ಫಸ್ಟ್ ರೌಂಡ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಸೆಕೆಂಡ್ ರೌಂಡು ಆಲ್ ಇಂಡಿಯಾ ಕೋಟಾದು ಯಾವಾಗ ನಡೆಯುತ್ತೆ ಅಂದರೆ 12th ಆಗಸ್ಟಿಂದ 20th ಆಗಸ್ಟ್ವರೆಗೂ ನಡೆಯುತ್ತೆ. ವೆರಿಫಿಕೇಶನ್ ಆಫ್ ಜಾಯಿಂಟ್ ಕ್ಯಾಂಡಿಡೇಟ್ಸ್ ಡೇಟಾ ಬೈ MCC 30th ಆಗಸ್ಟಿಂದ 1st ಸೆಪ್ಟೆಂಬರ್ವರೆಗೂ ನಡೆಯುತ್ತೆ. ಸ್ಟೇಟ್ ಕೌನ್ಸಿಲಿಂಗ್ ಸೆಕೆಂಡ್ ರೌಂಡು 19th ಆಗಸ್ಟ್ ಟು 29th ಆಗಸ್ಟ್, 10 ದಿನ ಟೈಮ್ ಕೊಟ್ಟಿದ್ದಾರೆ. 19th ಆಗಸ್ಟಿಂದ 29th ಆಗಸ್ಟ್. ಸೊ ಸೆಕೆಂಡ್ ರೌಂಡಲ್ಲಿ ಜಾಯ್ನ್ ಆಗೋಕ್ಕೆ MCC ಅವರು ಹೇಳ್ತಾ ಇರೋದು ಲಾಸ್ಟ್ ಡೇಟು 4th ಸೆಪ್ಟೆಂಬರ್. ಸೊ ನಿಮ್ಮ ಸೆಕೆಂಡ್ ರೌಂಡ್ ಅಡ್ಮಿಷನ್ಗೆ ಲಾಸ್ಟ್ ಡೇಟು ಈಗಿರೋ ನೋಟಿಫಿಕೇಶನ್ ಪ್ರಕಾರ 4th ಸೆಪ್ಟೆಂಬರ್. ಇದರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಸೊ ಇದು ಮೇಜರ್ 2 ರೌಂಡ್ 1 ಆ್ಯಂಡ್ ರೌಂಡ್ 2. ನೆಕ್ಸ್ಟ್ ಒಂದು ಮಾಪಪ್ ಅಂತ ಮಾಡ್ತಾರೆ. ಸೊ ದೇ ಆರ್ ಕಾಲಿಂಗ್ ಇಟ್ ಆಸ್ ರೌಂಡ್ 3. ಸೊ ಇಲ್ಲಿಗೆ ಆಲ್ಮೋಸ್ಟ್ ಎಲ್ಲ ಸೀಟ್ಸು ಖಾಲಿ ಆಗಿಬಿಟ್ಟಿರುತ್ತೆ. ಇಫ್ ಯು ಆರ್ ವೆರಿ ಲಕ್ಕಿ ದೆನ್ ಓನ್ಲಿ ನಿಮಗೆ ರೌಂಡ್ 3 ಮತ್ತು ರೌಂಡ್ 4ಅಲ್ಲಿ ಸೀಟ್ ಸಿಗುವ ಸಾಧ್ಯತೆ ಇರುತ್ತೆ. ಈ ಮಾಪಪ್ ಆ ರೌಂಡ್ 3 ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ 3rd ಸೆಪ್ಟೆಂಬರ್ 2025 ಟು 10th ಸೆಪ್ಟೆಂಬರ್ 2025. ವೆರಿಫಿಕೇಶನ್ ಅವ್ರು ಮಾಡ್ಕೋತಾರೆ 19ನೇ ತಾರೀಕು 29ನೇ ತಾರೀಕು ಸೆಪ್ಟೆಂಬರ್. ಕರ್ನಾಟಕದಲ್ಲಿ ಮಾಪಪ್ ರೌಂಡು 9th ಸೆಪ್ಟೆಂಬರಿಂದ 18th ಸೆಪ್ಟೆಂಬರ್ವರೆಗೂ ನಡೆಯುತ್ತೆ, 10 ದಿನ. ಸೊ ಜಾಯ್ನ್ ಆಗೋದಕ್ಕೆ ಮಾಪಪ್ಪಲ್ಲಿ ಏನಾದರೂ ನಿಮ್ಗೆ ಸೀಟ್ ಸಿಕ್ಕರೆ ಜಾಯ್ನ್ ಆಗೋಕ್ಕೆ ಲಾಸ್ಟ್ ಡೇಟು 23 ಸೆಪ್ಟೆಂಬರ್. ಸೊ ಮಾಪಪ್ಪಲ್ಲಿ ಯಾರಿಗಾದ್ರೆ ಸೀಟ್ ಸಿಕ್ಕರೆ 23 ಸೆಪ್ಟೆಂಬರ್ಗೆ ಜಾಯ್ನ್ ಆಗಬೇಕಾಗತ್ತೆ. ನೆಕ್ಸ್ಟು ಲಾಸ್ಟ್ ರೌಂಡು ಸ್ಟ್ರೇ ವೇಕೆನ್ಸಿ. ಅಲ್ಲಿ ಉಳಿದಿರೋದು ಅದು ಇದು. ನನ್ನ ಪ್ರಕಾರ ನಿಮ್ಮ ಗೌರ್ಮೆಂಟ್ ಕೋಟಾ ಸೀಟ್ಸ್ ಯಾವುದು ಉಳಿಯೋದಿಲ್ಲ ಸ್ಟ್ರೇ ವೇಕೆನ್ಸಿಯಲ್ಲಿ NRI ಕೋಟಾ, ಈ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಸ್ ಮಾತ್ರ ಉಳಿದಿರುತ್ತೆ. ಸೊ 22nd ಸೆಪ್ಟೆಂಬರಿಂದ 26th ಸೆಪ್ಟೆಂಬರ್ವರೆಗೂ ನಡೆಯುತ್ತೆ ಸ್ಟ್ರೇ ವೇಕೆನ್ಸಿ ರೌಂಡು. ಜಾಯ್ನಿಂಗ್ ಡೇಟು 3rd ಅಕ್ಟೋಬರ್ ಆಲ್ ಇಂಡಿಯಾ ಕೋಟಾ ಆದರೆ. ಸ್ಟೇಟ್ ಕೌನ್ಸಿಲಿಂಗ್ ಬರೋದಾದರೆ 25th ಸೆಪ್ಟೆಂಬರಿಂದ 29th ಸೆಪ್ಟೆಂಬರ್ವರೆಗೂ ಸ್ಟ್ರೇ ವೇಕೆನ್ಸಿ ರೌಂಡ್ ಮಾಡ್ತಾರೆ. ಲಾಸ್ಟ್ ರೌಂಡು ರೌಂಡ್ 4 ಅಂದ್ಕೊಳ್ಳಿ. ಜಾಯ್ನಿಂಗ್ ಡೇಟು ಲಾಸ್ಟು 3rd ಅಕ್ಟೋಬರ್. ಸೊ 3rd ಅಕ್ಟೋಬರ್ಗೆ 4th ರೌಂಡ್ ಮುಗಿದ್ರೆ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಎಲ್ಲರಿಗೂ ಡೌಟ್ ಇರುತ್ತೆ. ಇವರ ಪ್ರಕಾರ MCC ಪ್ರಕಾರ ಸೆಪ್ಟೆಂಬರ್ 1, 2025 ನಿಮಗೆ ಕ್ಲಾಸಸ್ ಕಮೆನ್ಸ್ ಆಗೋದು. ಕಮೆನ್ಸ್ಮೆಂಟ್ ಆಫ್ ಅಕಾಡೆಮಿಕ್ ಸೆಷನ್ ಫಾರ್ UG ಕೋರ್ಸಸ್ಸು ಸೆಪ್ಟೆಂಬರ್ 1 ಅಂತಿದೆ. ಸೊ ಸೆಕೆಂಡ್ ರೌಂಡ್ ಮುಗಿಯೋ ಡೇಟ್ ನೋಡಿ ಇಲ್ಲಿ. ಲಾಸ್ಟ್ ಡೇಟ್ ಫಾರ್ ಜಾಯ್ನಿಂಗ್ 4th ಸೆಪ್ಟೆಂಬರ್. ಸೊ 1st ಸೆಪ್ಟೆಂಬರ್ ಸ್ಟಾರ್ಟ್ ಮಾಡ್ತಾರೆ. ಸೆಕೆಂಡ್ ರೌಂಡ್ ಆದಮೇಲೆ ಲಾಸ್ಟ್ ಡೇಟು ಜಾಯ್ನ್ ಆಗೋಕ್ಕೆ 4th ಸೆಪ್ಟೆಂಬರ್ ಇದೆ. 1st ಸೆಪ್ಟೆಂಬರ್ ಅವರು ಅಕಾಡೆಮಿಕ್ ಸೆಷನ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ದಿಸ್ ಇಸ್ ದ ನ್ಯೂ ನೋಟಿಫಿಕೇಶನ್ ಆರ್ ದ ಫಸ್ಟ್ ನೋಟಿಫಿಕೇಶನ್ ಫ್ರಮ್ MCC. ಇದರ ಜೊತೆಯಲ್ಲಿ ಇನ್ನೊಂದು ನೋಟಿಫಿಕೇಶನು ಸಹ ರಿಲೀಸ್ ಮಾಡಿದ್ದಾರೆ. ಸೊ ದಿಸ್ ಇಸ್ ರಿಗಾರ್ಡಿಂಗ್ ಶೆಡ್ಯೂಲ್ ಫಾರ್ ಆನ್ಲೈನ್ ಕೌನ್ಸಿಲಿಂಗ್ ಅಲಾಟ್ಮೆಂಟ್ ಪ್ರೋಸೆಸ್ ಫಾರ್ NEET UG MBBS MDS BSc ನರ್ಸಿಂಗ್ 2025 ಆಲ್ ಇಂಡಿಯಾ ಕೋಟಾ 15%, ಡೀಮ್ಡ್ ಸೆಂಟ್ರಲ್ ಯೂನಿವರ್ಸಿಟೀಸ್, ಏಮ್ಸು, ಜಿಪರು ಎಲ್ಲ. ಸೊ ಇಲ್ಲೂ ಹಾಗೆ ಇದೆ 18th
to 19th July first round. Verification of tentative seat matrix by the particular ಪಾರ್ಟಿಸಿಪೇಟಿಂಗ್ ಇನ್ಸ್ಟಿಟ್ಯೂಟ್ ಅಂಡ್ NMC ಅದ್ರ ಬಗ್ಗೆ ನಮಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ರಿಜಿಸ್ಟ್ರೇಷನ್ ಅಂಡ್ ಪೇಮೆಂಟ್ ಯಾರಾದರೂ MCCಯಲ್ಲಿ ಪಾರ್ಟಿಸಿಪೇಟ್ ಮಾಡೋರು ಆದರೆ ಇದು ನೋಟಿಫಿಕೇಶನ್ ನೀಟಾಗಿ ನೋಡ್ಕೊಳ್ಳಿ. 21 ಜುಲೈಯಿಂದ 28 ಜುಲೈವರೆಗೂ ಏನು ನಡೆಯುತ್ತೆ ರಿಜಿಸ್ಟ್ರೇಷನ್ ಆ್ಯಂಡ್ ಪೇಮೆಂಟ್. MCCಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂದರೆ 21st ಸ್ಟಾರ್ಟ್ ಆಗಿ 28th ಒಂದು ವಾರ ಟೈಮ್ ಕೊಟ್ಟಿದ್ದಾರೆ. ನೆಕ್ಸ್ಟು ಚಾಯ್ಸ್ ಫಿಲ್ಲಿಂಗ್ ಆ್ಯಂಡ್ ಲಾಕಿಂಗ್. ಚಾಯ್ಸ್ ಫಿಲ್ಲಿಂಗ್ ಆ್ಯಂಡ್ ಲಾಕಿಂಗ್ಗೆ 22nd ಜುಲೈ ಟು 28th. ನೀವು 21st ಏನಾದರೂ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ 22nd ಆಪ್ಷನ್ ಎಂಟ್ರಿ ಮಾಡ್ಕೋಬೋದು. 28th ಟೈಮ್ ಕೊಟ್ಟಿದ್ದಾರೆ. 28th ಬೆಳಗ್ಗೆ ನೀವು ಏನಾದರೂ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ 28th ಜುಲೈ ಅಪ್ ಟು 11:55 PM ಮಧ್ಯರಾತ್ರಿವರೆಗೂ ನೀವು ಆಪ್ಷನ್ ಎಂಟ್ರಿ ಮಾಡಿ ಚಾಯ್ಸ್ ಲಾಕಿಂಗ್ ಸಹ ಮಾಡ್ಕೋಬೇಕು. ಚಾಯ್ಸ್ ಲಾಕಿಂಗ್ ವಿಲ್ ಬಿ ಅವೈಲಬಲ್ ಫ್ರಮ್ 4 PM ಆಫ್ 28th ಜುಲೈ ಟು 28th ಜುಲೈ ಆಸ್ ಪರ್ ಸರ್ವರ್ ಟೈಮ್. ಅದೇ KEL ಆದರೆ ಚಾಯ್ಸ್ ಲಾಕಿಂಗ್ ಅಂತ ಏನಿಲ್ಲ, ಆಟೋಮೆಟಿಕ್ ಆಗಿ ಲಾಸ್ಟಲ್ಲಿ ನೀವೇನು ಎಂಟ್ರಿ ಮಾಡಿರ್ತೀರೋ ಅದನ್ನೇ ಕನ್ಸಿಡರ್ ಮಾಡುತ್ತೆ. ಪ್ರೊಸೆಸಿಂಗ್ ಆಫ್ ಅಲಾಟ್ಮೆಂಟ್ 29 ಜುಲೈ ಮತ್ತು 30th ಅವ್ರು ಪ್ರೋಸೆಸ್ ಅವ್ರು ಮಾಡ್ಕೋತಾರೆ. ರಿಸಲ್ಟು 31st ಜುಲೈ ಕೊಡ್ತಾರೆ. MCC ಫಸ್ಟ್ ರೌಂಡ್ ರಿಸಲ್ಟು 31st ಜುಲೈ. ರಿಪೋರ್ಟಿಂಗ್ ಆರ್ ಜಾಯ್ನಿಂಗ್ 1st ಆಗಸ್ಟಿಂದ 6th ಆಗಸ್ಟ್ವರೆಗೂ ಟೈಮ್ ಕೊಡ್ತಾರೆ. ವೆರಿಫಿಕೇಶನ್ ಆಫ್ ಜಾಯಿಂಟ್ ಕ್ಯಾಂಡಿಡೇಟ್ಸ್ ಡೇಟಾ ಟು ಬೈ ಇನ್ಸ್ಟಿಟ್ಯೂಟ್ ಅವ್ರು ಯಾರ್ಯಾರು ಜಾಯ್ನ್ ಆಗಿದ್ದಂತೆ ಕಳಿಸ್ಬೇಕಾಗುತ್ತೆ MCCಗೆ 7th and 8th. ಇವರು ಟೈಮ್ ಹೇಳ್ತಿರೋದು ರಿಜಿಸ್ಟ್ರೇಷನ್ಗೆ 8 ದಿನ ಟೈಮ್ ಕೊಡ್ತಿದ್ದಾರೆ. ಚಾಯ್ಸ್ ಫಿಲ್ಲಿಂಗ್ ಆ್ಯಂಡ್ ಲಾಕಿಂಗ್ಗೆ 7 days ಟೈಮ್ ಕೊಡ್ತಾ ಇದ್ದಾರೆ. ಪ್ರೊಸೆಸಿಂಗ್ ಆಫ್ ಸೀಟ್ ಅಲಾಟ್ಮೆಂಟ್ ಅವ್ರು ಮಾಡ್ಕೋತಾರೆ 2 days. ರಿಸಲ್ಟು 1 ದಿನದಲ್ಲಿ ಕೊಡ್ತಾರೆ. ರಿಪೋರ್ಟಿಂಗ್ ಆರ್ ಜಾಯ್ನಿಂಗ್ 6 days ಕೊಟ್ಟಿದ್ದಾರೆ. ಕಾಲೇಜ್ ಅವ್ರಿಗೆ 2 ದಿನ ಕೊಟ್ಟಿದ್ದಾರೆ ಡೇಟಾ ಕಳಿಸೋದಕ್ಕೆ. ನೆಕ್ಸ್ಟು ರೌಂಡ್ 2 ದಟ್ ಈಸ್ ಅಬೌಟ್ ರೌಂಡ್ 1. ರೌಂಡ್ 2 ಯಾವಾಗ ಸ್ಟಾರ್ಟ್ ಆಗುತ್ತೆ MCC ಆಲ್ ಇಂಡಿಯಾ ಕೊಟ್ಟೋದು ಅಂದರೆ ಮತ್ತೆ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ನೀವೇನಾದರೂ KE ಥರ ಅಲ್ಲ, ಇದು ಸೆಕೆಂಡ್ ರೌಂಡ್ಗೂ ಸಹ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಇಲ್ಲಿ ಫಸ್ಟ್ ರೌಂಡಲ್ಲಿ ಹೋಗಿಲ್ಲ ಅಂದ್ರೂ ಸೆಕೆಂಡ್ ರೌಂಡ್ ರಿಜಿಸ್ಟ್ರೇಷನ್ನು 12th ಆಗಸ್ಟಿಂದ 18th ಆಗಸ್ಟ್ವರೆಗೂ ನಡೆಯುತ್ತೆ. ಚಾಯ್ಸ್ ಫಿಲ್ಲಿಂಗು 13th ಆಗಸ್ಟಿಂದ 18th ಆಗಸ್ಟು. ನೆಕ್ಸ್ಟ್ ರಿಸಲ್ಟು 21 ಆಗಸ್ಟು ರೌಂಡ್ 2 MCC ಇದು ಕೌನ್ಸಿಲಿಂಗ್ದು ಸಿಗುತ್ತೆ ನಿಮಗೆ ರಿಸಲ್ಟು. ಸೊ ರಿಪೋರ್ಟಿಂಗ್ 22nd ಆಗಸ್ಟು 29th ಆಗಸ್ಟ್. ಇಲ್ಲೂ ಸೇಮ್ 7 days 6 days 2 days 1 day 8 days. ನಮ್ಮ ಸ್ಟೇಟ್ ಕೌನ್ಸಿಲಿಂಗು ಇನ್ ಬಿಟ್ವೀನ್ ನಡೆಯುತ್ತೆ. ರೌಂಡ್ 3 ಆರ್ ಮಾಪ್ ಅಪ್ ರೌಂಡ್ ರಿಜಿಸ್ಟ್ರೇಷನ್. ಮತ್ತೆ ನಿಮ್ಗೆ ಇಷ್ಟ ಇದೆಯಾ ಫಸ್ಟ್ ಆ್ಯಂಡ್ ಸೆಕೆಂಡ್ ರೌಂಡ್ ಮಿಸ್ ಮಾಡ್ಕೊಂಡಿದ್ರಿ, ಮಾಪ್ ಅಪ್ಪಲ್ಲಿ ನಿಮ್ಗೆ ಏನಾದರೂ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಮತ್ತೆ ರಿಜಿಸ್ಟರ್ ಮಾಡ್ಕೋಬಹುದು. MCCಯಲ್ಲಿ ಮಾತ್ರ, ನಾಟ್ ಇನ್ KE. 3rd ಸೆಪ್ಟೆಂಬರಿಂದ 8th ಸೆಪ್ಟೆಂಬರ್. ಚಾಯ್ಸ್ ಫಿಲ್ಲಿಂಗ್ 3rd ಸೆಪ್ಟೆಂಬರ್ ಟು 8th ಸೆಪ್ಟೆಂಬರ್. ರಿಸಲ್ಟು 11th ಸೆಪ್ಟೆಂಬರ್. ರಿಪೋರ್ಟಿಂಗ್ 12th ಸೆಪ್ಟೆಂಬರ್ ಟು 18th ಸೆಪ್ಟೆಂಬರ್. ಲಾಸ್ಟ್ ರೌಂಡು ಸ್ಟ್ರೇ ವೇಕೆನ್ಸಿ ರೌಂಡ್. ಸ್ಟ್ರೇ ವೇಕೆನ್ಸಿ ರೌಂಡು 22nd ಸೆಪ್ಟೆಂಬರಿಂದ 24th ಸೆಪ್ಟೆಂಬರ್. ಚಾಯ್ಸ್ ಫಿಲ್ಲಿಂಗ್ 22nd to 25th ಸೆಪ್ಟೆಂಬರ್. ರಿಸಲ್ಟ್ 27th ಸೆಪ್ಟೆಂಬರ್. ರಿಪೋರ್ಟಿಂಗ್ 27th ಸೆಪ್ಟೆಂಬರ್ to 3rd October. This is the new notification or the first notification from MCC. ಈಗ ನಾನು ತೋರಿಸಿದ್ದು ನಿಮಗೆ ಆಲ್ ಇಂಡಿಯಾ ಕೋಟಾ 15% ಇರೋದು. ಆಗಲೇ ನೋಡಿದ್ದು ನಾವು ಸ್ಟೇಟ್ ಕೋಟಾದು. ದಿಸ್ ಈಸ್ ಆಲ್ಸೋ ಫ್ರಮ್ MCC. ಸೊ ಇಲ್ಲಿ ಸ್ಟೇಟ್ ಕೌನ್ಸಿಲಿಂಗ್ ಮಾತ್ರ ನಾವು ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ನೆನಪಿರಲಿ, ನಿಮಗೆ ಕಾಲೇಜ್ ಸ್ಟಾರ್ಟ್ ಆಗೋದು 1st ಸೆಪ್ಟೆಂಬರು. ಸೆಕೆಂಡ್ ರೌಂಡ್ ಮುಗಿಯೋದು ಅಂದರೆ ರಿಪೋರ್ಟಿಂಗು 4th ಸೆಪ್ಟೆಂಬರ್. ಸೊ ಇವರ ಪ್ರಕಾರ ನೀಟ್ ಕೌನ್ಸಿಲಿಂಗು, ಸ್ಟೇಟ್ ಕೌನ್ಸಿಲಿಂಗ್ ಸೆಕೆಂಡ್ ರೌಂಡ್ ಮುಗಿಯೋದು 29th ಆಗಸ್ಟ್ ಒಳಗಡೆ ಮುಗಿಸ್ಬೇಕು ಇವರು. ನೀವು ರಿಪೋರ್ಟ್ ಆಗೋದು 4th. ಈಗ ಜುಲೈ. ಸೊ ಆಗಸ್ಟ್ ಎಂಡಿಗೆ ಇವರು 2 ರೌಂಡ್ ಮುಗಿಸ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಲೆಟ್ಸ್ ಸಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್. ಥ್ಯಾಂಕ್ ಯು.